ದಕ್ಷಿಣ ಕ್ಷೇತ್ರಗಳ ಉಪಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಿದೆ. ಚುನಾವಣಾ ಪ್ರಚಾರಕ್ಕೆ ಕಾಂಗ್ರೆಸ್ನ ನಾಯಕರುಗಳು ಬೀಡು ಬಿಟ್ಟಿದ್ದಾರೆ. ಒಳ ಮೀಸಲಾತಿ ಬಗ್ಗೆ ಪರಿಶಿಷ್ಟ ಜಾತಿ ಹಲವು ಸಂಘಟನೆಯ ಸದಸ್ಯರು, ಸಮಾಜದ ಮುಖಂಡರು ಸೇರಿ ನಾವು ಸರಿಯಾದ ನ್ಯಾಯ ಕೊಡಿಸುತ್ತೇವೆ ಎಂದು ಸಮಾಜದ ಮುಖಂಡರಲ್ಲಿ ಮನವರಿಕೆ ಮಾಡುತ್ತಾ ಈ ಬಾರಿಯ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತದಾನ ಮಾಡುವಂತೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ, ಗೃಹ ಸಚಿವ ಪರಮೇಶ್ವರ್ ಸಮುದಾಯದವರಿಗೆ ತಿಳಿಸಿದರು. ಅದನ್ನು ಅಪ್ರೂವ್ ಮಾಡಬೇಕು. ಗ್ಯಾರಂಟಿ ಎನ್ನುವುದು ಒಂದು ಯೋಜನೆ, ಸರ್ಕಾರದ ಯೋಜನೆ ಮಾಡುವಾಗ SCP, TSP ಕೇಂದ್ರ ಸರ್ಕಾರಗಳಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಖಾಲಿ ಇದೆ. ಇದನ್ನ ಇಂದಿರಾ ಗಾಂಧಿ ಅವರು 1969-70ನಲ್ಲಿ ಈ ಜನರನ್ನ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಮೇಲೆತ್ತಲಿಕ್ಕೆ ಯೋಜನೆಗಳು SCP ಶೆಡ್ಯೂಲ್ ಕಾಸ್ಟ್ ಸ್ಪೆಷಲ್ ಕಾರ್ಪೊರೇಟ್ ಪ್ಲಾನ್, ವಿಶೇಷ ಘಟಕ ಯೋಜನೆ ಶೆಡ್ಯೂಲ್ ಕಾಸ್ಟ್ಗೆ, ಟ್ರೈಬಲ್ ಸಬ್ ಪ್ಲಾನ್ ಫಾರ್ ಟ್ರೈಬಲ್, ಇದನ್ನು ಮಾಡ್ತೀವಿ. ಕರ್ನಾಟಕದಲ್ಲಿ ಒಂದು ಕಾಯ್ದೆ ಮೂಲಕ ನಮ್ಮ ಯೋಜನೆಯ ಹಣ ಇದೆಯಲ್ಲ, ಅದರಲ್ಲಿ ಈ ಜನಸೇವೆಗಳು ಹಣ ತೆಗೆದಿದ್ದ ಹಣನ SCP, TSP ಆ ಜನರ ಅಭಿವೃದ್ಧಿಗೆ ಬಳಸಬೇಕು. ಇನ್ನು ಬಾಗಲಕೋಟೆ ಮತಕ್ಷೇತ್ರಕ್ಕೆ ಆಗಮಿಸಿದ ಶಾಸಕ ಲಕ್ಷ್ಮಣ್ ಸವದಿ, ಇನ್ನು ರೈತರಿಗೆ ಆಗುತ್ತಿರುವ ಅನ್ಯಾಯ ಹಾಗೂ ನಾವು ಕೇಂದ್ರಕ್ಕೆ ಕಟ್ಟುತ್ತಿರುವ ಸುಂಕ ಕಟ್ಟಿದ್ರು ಕೂಡ ಕೇಂದ್ರ ಸರ್ಕಾರ ರೈತರಿಗೆ ಸರಿಯಾದ ಬೆಲೆ ಕೊಡ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಈ ಉಪಚುನಾವಣೆಯಲ್ಲಿ ಉಮೇಶ್ ಬೇಟಿ ಅವರಿಗೆ ಹೆಚ್ಚಿನ ಮತಗಳನ್ನು ಹಾಕಿ ಒಂದು ದೊಡ್ಡ ಅಂತರದಿಂದ ಗೆಲ್ಲಿಸಿದ್ರೆ ಭಾರತೀಯ ಜನತಾ ಪಕ್ಷದವರಿಗೆ ಕೂಡ ಒಂದು ಅರಿವಿಗೆ ಬರ್ತಾರೆ. ಅವ್ರಿಗೆ ಗೊತ್ತಾಗಬೇಕು ನಾವು ಮಾಡಿರ್ತಕ್ಕಂಥ ತಪ್ಪಿನಿಂದ ನಮಗೆ ಜನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮನೋಭಾವ ಅವರಿಗೆ ಬರಬೇಕಾದ್ರೆ ಈ ಚುನಾವಣೆಯಲ್ಲಿ ಬಹಳ ದೊಡ್ಡ ಅಂತರದಿಂದ ದಾವಣಗೆರೆಯಲ್ಲಿ ಇರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಬಹುಶಃ ಹಿಂದಿನ 3 ಉಪಚುನಾವಣೆಯಲ್ಲಿ ಕೂಡ ಗೊತ್ತಿಲ್ಲ. ಜನ ಈಗಾಗಲೇ ಆ 3 ಉಪಚುನಾವಣೆಯಲ್ಲಿ ಬಹಳ ದೊಡ್ಡ ಅಂತರದಿಂದ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿಗಳ ಇಬ್ಬರು ಸುಪುತ್ರರು ಕೂಡ ಸೋತಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು. ಈ ಚುನಾವಣೆ ಅತ್ಯಂತ ಸುಲಭವಾಗಿ ಜನರ ಭಾವನೆ ಮತ್ತು ಜನರ ನಾಡಿ ಮಿಡಿತವನ್ನ ನಾವು ಹೊಂದಿದ್ದೀವಿ. ನಾವು ಜನರಿಗೆ ಮತ್ತೂ ಅಪೀಲ್ ಮಾಡ್ತೀವಿ, ವಿನಂತಿ ಮಾಡ್ತೀವಿ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ತಕ್ಕ ಪಾಠವನ್ನ ಕಲಿಸ್ತಕ್ಕಂಥ ಕೆಲಸವನ್ನ ಈ ಕ್ಷೇತ್ರದ ಜನ ಮಾಡಬೇಕು ಅಂತ ಹೇಳಿ ನಾವು ಅತ್ಯಂತ ಅಂತಃಕರಣ ಭಾವದಿಂದ ನಾವು ಜನರಲ್ಲಿ ಮನವಿಯನ್ನು ನೀಡಬೇಕಂತ ನಾವು ಮಾಡ್ತೀವಿ. ಬಾಗಲಕೋಟೆ ಮತಕ್ಷೇತ್ರಕ್ಕೆ ಚುನಾವಣಾ ಪ್ರಚಾರಕ್ಕಾಗಿ ಆಗಮಿಸಿದ್ದ ಶಾಸಕ ವಿನಯ್ ಕುಲಕರ್ಣಿ, ಮೇಟಿ ಅವರು ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ಹಾಗೂ ಜಾತಿ ಭೇದವಿಲ್ಲದೆ ಬಡವರ ಕಲ್ಯಾಣಕ್ಕಾಗಿ ಸಾಕಷ್ಟು ಕೆಲಸ ಮಾಡಿದ ವ್ಯಕ್ತಿ ಎಂದು ತಿಳಿಸುತ್ತಾ, ಇಂದು ಅವರ ಮಗನಾದ ಉಮೇಶ್ ಮೇಟಿ ಮತ ಪ್ರಚಾರಕ್ಕಾಗಿ ಹಾಗೂ ನಮ್ಮ ಗ್ಯಾರಂಟಿಯ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಂದ ಹಿಡಿದು ಅವರ ಕುಟುಂಬಕ್ಕೆ ನಮ್ಮ ಯೋಜನೆ ಸದುಪಯೋಗ ಸಿಕ್ಕಿದೆ ಎಂದು ಹೇಳುತ್ತಾ, ಮೇಟಿ ಅವರ ಗೆಲುವು ನಿಶ್ಚಿತ ಎಂದು ಸಂಪೂರ್ಣ ವಾಹಿನಿಗೆ ತಿಳಿಸಿದರು. ಯಾಕಂದ್ರೆ ನಾವೆಲ್ಲ ಪಕ್ಷದ ನಮ್ಮೆಲ್ಲರ ಕರ್ತವ್ಯ, ನಾವು ಭೇಟಿಯವ್ರ ಮಗನ ಇವತ್ತು ಆರಿಸಿರುವಂತಹ ಕೆಲಸ ನಾವೆಲ್ಲರೂ ಮಾಡಿದ್ದೀವಿ. ಜೊತೆಗೆ ನಮ್ಮ ಪಕ್ಷ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ರಾಜ್ಯದ ಮಂತ್ರಿ ಮಂಡಲದಿಂದ ಹಿಡಿದು ಎಲ್ಲಾ ಜಿಲ್ಲೆ ಗ್ಯಾರಂಟಿಯ ಅಧ್ಯಕ್ಷರುಗಳು ಹಾಗೂ ಸಚಿವರು, ಶಾಸಕರು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ನಗರದ ಕಾರ್ಯಕರ್ತರು ಎಲ್ಲರ ಜೊತೆಗೂಡಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಪ್ರಚಾರ ಮಾಡುತ್ತಾ ಜನರ ಮನಸ್ಸಲ್ಲಿ ಉಮೇಶ್ ಮೇಟಿ ಅವರ ಹೆಸರನ್ನು ಪ್ರತಿ ಮತದಾರರಲ್ಲಿ ಅಚ್ಚೆ ಹಾಕಿದಂತೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಎಂದು ವಸಂತಕುಮಾರ್ ಎಂಎಲ್ಸಿ ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಬಾಗಲಕೋಟೆ ಮತಕ್ಷೇತ್ರದ ಮತದಾರರು ಮತ್ತು ಕಾರ್ಯಕರ್ತರು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದರು. ಚುನಾವಣೆಯ ಕಾಲದಲ್ಲಿ ಎರಡು ಪಕ್ಷಗಳು ಬಿರುಸಿನಿಂದ ಪ್ರಚಾರವನ್ನು ಮಾಡ್ತಾ ಇದ್ದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ದಿವಂಗತ ಎಚ್.ವೈ. ಮೇಟಿ ಅವರ ಮಗ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟು ಅವರನ್ನ ಉಮೇದುವಾರರಾಗಿ ನಾವು ಮಾಡಿದ್ದೇವೆ. ಇವತ್ತು ಕಳೆದ ಹಲವಾರು ಚುನಾವಣೆಗಳಿಂದ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಒಂದು ಭದ್ರ ಕೋಟೆಯಾಗಿದೆ. ಸುಮಾರು 5 ಸಲ ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ ಎಚ್.ವೈ. ಮೇಟಿ ಅವರು ಇಲ್ಲಿ ಜನಾನುರಾಗಿ ಆಗಿದ್ದಾರೆ. ಜನರ ಸೇವೆಯಲ್ಲಿ ತಮ್ಮದೇ ಆದಂಥ ವಿಶೇಷವಾದ ಕೊಡುಗೆಯನ್ನು ಈ ಭಾಗದ, ಈ ಕ್ಷೇತ್ರದ ಮತದಾರರಿಗೆ, ನಾಗರಿಕರಿಗೆ ಕೊಟ್ಟಿರುವಂಥ
ಕೀರ್ತಿ ಎಚ್ ವೈ ಮೂರ್ತಿ. ಈ ಹಿನ್ನೆಲೆಯಲ್ಲಿ ಸಹಜವಾಗಿ ನಾವು ಆ ಕುಟುಂಬದ ಸದಸ್ಯರೊಬ್ಬರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡಬೇಕು ಅಂತ ಒಮ್ಮತದ ನಿರ್ಣಯದಂತೆ ಇವತ್ತು ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಮತ್ತು ಏನು ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ನಾವು ಏನು ಈ ಕ್ಷೇತ್ರದ ಮತದಾರರು ಎಮೋಷನಲ್ ಭಾವನಾತ್ಮಕವಾಗಿ ಎಚ್ ಐ ಮೇಟಿಯವರ ಒಂದು ಕುಟುಂಬದ ಜೊತೆಗೆ ಏನು ಸಂಬಂಧ ಇಟ್ಕೊಂಡಿದ್ರು ಅದು ಖಂಡಿತವಾಗಿ ಕೂಡ ನಮಗೆ ಲಾಭ ತರುತ್ತದೆ. ಅನುಕಂಪದ ಅಲೆ ಇವತ್ತು ನಮ್ಮ ಅಭ್ಯರ್ಥಿ ಪಕ್ಷದ ಅಭ್ಯರ್ಥಿ ಪರವಾಗಿ ಇದ್ದಿದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.